ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಶಿವನ್ನ. ಅಕ್ಕ ನಿಂಗೆ ಭಯ ಆಗಲ್ಲ ಅಲ್ವಾ ಇವಾಗ? ನಾನು 7:30 ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಇವತ್ತು. ಇವಾಗ ಎದ್ದೆ. ನಾನು ಇವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಹೊರಡಬೇಕು. ಅಕ್ಕ ತಿಂಡಿ ತಿನ್ಕೊಂಡು ಹೋಗು ಅಂತಿದ್ದಾರೆ. ಬಟ್ ನಾನು ದೊಡ್ಡಮ್ಮ 8 ಗಂಟೆ ಅಷ್ಟರಲ್ಲೇ ಎಲ್ಲ ರೀಚ್ ಆಗು ಅಂತಿದ್ರು. ಬಟ್ ಟೈಮ್ ಇಲ್ಲ, ಲೇಟ್ ಆಯಿತು 7:30ಗೆ. ಯಾಕಂದರೆ ನಾವು ಮಾತಾಡಿಕೊಂಡು ರಾತ್ರಿ ಮಲ್ಕೊಂಡಿರೋದೆ 12 ಗಂಟೆ 12:30ಗೆ 12 ಗಂಟೆ ಆಗಿತ್ತು. ಅದಕ್ಕೆ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಮೆಟ್ರೋಗೆ ಹೋಗ್ಬಿಡ್ತೀನಿ ಮೆಜೆಸ್ಟಿಕ್ಕಿಂದ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ನಾವು ಕೊಟ್ಟಿದ್ದು ಇದು ಮಾಮೂಲಿ ಸ್ಟಿಚ್ ಬೀಳುತ್ತೆ, ಜಿಗ್ಜಾಗ್ ಮಾಡ್ತೀವಿ. ನಾವು ಮನೇಲಿ ತಗೊಂಡ್ರೆ ಆರಾಮಾಗಿ ನಾನು ಈಗ ಗೊತ್ತಿಲ್ಲದವರು ಅಲ್ಲಿಗೆ ಹಾಕಬೋದಾ? ಜಿಗ್ಜಾಗ್ ಮಾಡ್ಕೊಂಡು ಟಾಪ್ ಇಟ್ಕೊಳ್ಳೋಕ್ಕೆ ಜಿಗ್ಜಾಗ್ ಮಾಡ್ಕೊಬೋದು, ಇಟ್ಕೊಬೋದು, ಫಾಲ್ ಹಾಕೊಬೋದು. ಫಾಲ್ ಹಾಕೋರು ಮಾಮೂಲಿ ಒಂದ್ ಸೈಡ್ ಸ್ಟಿಚ್ ಮಾಡಿ ಒಂದ್ ಸೈಡ್ ಹೆವಿಂಗ್ ಮಾಡ್ತಾರಲ್ಲ, ಅದಕ್ಕೂ ಯೂಸ್ ಆಗುತ್ತೆ. ನೋಡ್ಬಿಟ್ರೆ ಈಗ ನಂಗೆ ಹೊಲಿಯಕ್ಕೆ ಬರಲ್ವಲ್ಲ, ನಾನು ಆರಾಮಾಗಿ ಯೂಸ್ ಮಾಡ್ಬೋದಾ? ಇಲ್ಲ, ಹೊಲಿಯಕ್ಕೆ ಬರೋದು ಏನು, ಸ್ಟಿಚ್ ಹಾಕೋದೇನು ಮಾಮೂಲಿ ಹೊಲ್ಕೊಂಡು ಹೋಗೋದಷ್ಟೇ ತಾನೆ. ನೋಡೋಣ, ನೆಕ್ಸ್ಟ್ ತಗೋಬೇಕಾದ್ರೆ ನಿಮ್ಮ ಸಜೆಷನ್ ತಗೋತೀನಿ. ಟಾಪ್ಸ್ ಹಿಡಿಯೋಕ್ಕೆ ಈಗ ದೊಡ್ಡವಾಯ್ತು, ಅದೆಲ್ಲ ಟೈಲರ್ ಹತ್ರನೇ ಓಡೋಗ್ಬೇಕು ಅರ್ಜೆಂಟ್. ಎಲ್ಲದಕ್ಕೂ ಆರಾಮಾಗಿ ಬಂದಿದ್ರೆ ಸಾಕು. ನಾನು ಶ್ವೇತಕ್ಕೆ ನಾನು ಟಾಪ್ ಹಿಡಿಯೋಕೆ ಕೊಟ್ಟಿದ್ದೀನಿ. ಅಲ್ಲಿ ಊರಲ್ಲಿ ಹಿಡಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನೋಡೋಣ, ಏನಾದ್ರು ಹೋಗಬೇಕಾದ್ರೆ ಹಾಕ್ಕೊಂಡು ಹೋದರೆ ಸ್ವಲ್ಪ ದೊಡ್ಡದು ಅಂತ ಹೇಳಿ. ಟೈಮು 8:15 ಆಯಿತು. ನಾನು ಈ ಥರ ರೆಡಿಯಾಗಿದ್ದೀನಿ. ಇವಾಗ ಬೆಂಗಳೂರಿಗೆ ಬಂದರೆ ಗೊತ್ತಲ್ಲ, ಬೆಂಗಳೂರು ಹುಡುಗಿ ಆಗಿಬಿಡ್ತೀನಿ. ಸ್ವಲ್ಪ ಜೀನ್ಸು ಪನ್ಸು ಹಾಕೋಬಿಟ್ಟು ನಾನು ತಿಂಡಿಗೆ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ಇನ್ನೇನು ಒಂದು 5 ನಿಮಿಷ ಇರ್ತೀನಿ, ಹೊರಡ್ತೀನಿ ಗೈಸ್. ಫ್ರೆಂಡ್ಸ್, ನಾನು ಈ ಡ್ರೆಸ್ ಹಾಕ್ಕೊಂಡಿದ್ನಲ್ವ, ಅಕ್ಕನ ಸ್ಟಿಚ್ ಮಾಡಿದ್ನಲ್ವ, ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ. ನಾನು ಆ್ಯಕ್ಚುಲಿ ಎಲ್ಲೂ ಹೋಗಲ್ಲ. ಈಗ ಊರಿಗೆ ಹೋದ್ರಂತೂ ಈ ಡ್ರೆಸ್ ಹಾಕೋತೀನಿ. ನಾನು ಅಂದ್ಕೊಂಡಿದ್ದೆ ಏನು ಗೊತ್ತಾ, ನಾನು ಜೀನ್ಸ್ ಎಲ್ಲ ಹಾಕೊಂಡು ಊರಲ್ಲಿ ಓಡಾಡ್ತೀನಿ ಅಂದರೆ ಅದು ಸ್ಕೂಟಿ ತಗೊಂಡ್ಮೇಲೆ ಅಂತ. ಬಿಕಾಸ್ ಊರಲ್ಲಿ ಜೀನ್ಸ್ ಎಲ್ಲ ಹಾಕೋಷ್ಟು ಹ್ಯಾಂಡ್ ಹೋಗಿ ನಿಂತ್ಕೊಂಡ್ರೆ ಜನ ಒಂಥರ ಈ ಹುಡುಗೇನು ಈ ಥರ ಬಟ್ಟೆ ಹಾಕೈತೆ ನೋಡೋದು, ಬಸ್ ಸ್ಟ್ಯಾಂಡ್ ಒಂಥರ ಅನ್ಕಂಫರ್ಟಬಲು. ನಾನು ಅವತ್ತು ಅಂದ್ಕೊಂಡಿದ್ದೆ ಏನಂತ, ನಾನು ಓನ್ ಸ್ಕೂಟಿ ತೊಗೊಂಡಾಗ ನಾನು ಎಲ್ಲಾದರೂ ಹೋಗ್ಬೋದು, ಅವಾಗ ನಾನು ಜೀನ್ಸ್ ಆದರೂ ಹಾಕೋಬೋದು, ಟೀ ಶರ್ಟ್ ಆದ್ರೂ ಹಾಕೋಬೋದು ಅಂತ. ಹಾಗೆ ಅವಾಗ ಟೀ ಶರ್ಟು ಪ್ಯಾಂಟಲ್ಲೇ ಹೋಗ್ಬಿಟ್ಟಿದೆ ಸಾಲಿಗ್ರಾಮಕ್ಕೆ. ಬಟ್ ಈ ಥರ ಎಲ್ಲ ಸುಮ್ಮನೆ ಹಾಕೊಳಕ್ಕಾಗಲ್ವಲ್ಲ. ಈಗ ಅಕ್ಕ ಅವ್ರ ಮನೆಗೆ ಬಂದರೆ ಇದು ಸ್ಟಿಚ್ ಮಾಡಿಸ್ದೆ. ಹಾಗಾಗಿ ಈ ಥರ ನಾನು ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ರಿಟರ್ನ್ ಮತ್ತೆ ಊರಿಗೆ ಹೋಗ್ತೀನಲ್ಲ, ಹಾಗಾಗಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯಾರೋ ಕಮೆಂಟ್ ಹಾಕಿದ್ರಿ, ಟ್ರಿಪ್ಗೆ ನೀವು ಡ್ರೆಸ್ ತೊಗೊಂಡಿದ್ದೀನಿ ಅಂದ್ರಲ್ಲ ಮೀಶೋದಲ್ಲಿ, ಸೊ ವೀಡಿಯೋದಲ್ಲಿ ತೋರಿಸಿ ಅಂತ. ಇದೊಂದು ಜೊತೆ ತೊಗೊಂಡಿದ್ದು, ಇದೊಂದು ಟಾಪು ಮತ್ತು ಇದೊಂದು ಪ್ಯಾಂಟು. ಸೊ ಈ ಥರ ಡಿಸೈನ್ ಬಂದಿದೆ, ಇಲ್ಲಿಗೊಂತಕ್ಕೆ ಮತ್ತು ಇಲ್ಲಿಗೊಂತಕ್ಕೆ. ಇದು 176 ಅನಿಸುತ್ತೆ ಟಾಪು. ಇದು ಪ್ಯಾಂಟ್ ಬಂದು 270 ಎಷ್ಟೋ ಸಮಥಿಂಗು. ಎರಡು ಬೇರೆ ಬೇರೆ ನಾನು ಮ್ಯಾಚ್ ಮಾಡಿ ಸರ್ಚ್ ಮಾಡಿ ಮಿಶೋದಲ್ಲಿ ತೊಗೊಂಡಿರೋದು. ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ ವಾಶ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡಬೇಕು ಟಾಪ್ದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ತೋರಿಸ್ತೀನಿ. ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಬಂದು ಟಾಪು ಪ್ಯಾಂಟು ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಇದು ನನ್ನ ಟ್ರಿಪ್ ಔಟ್ಫಿಟ್ ಆಗಿತ್ತು. ಸೊ ಟ್ರಿಪ್ಪು ಕ್ಯಾನ್ಸಲ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸುಮ್ನಿರ ಚಿನ್ನು. ಕೀರ್ತನ ತಗೊಳ್ಳಿ, ಮನೆಗೆ ಹೋದ್ಮೇಲೆ ಮಾಡಿ ಕೀರ್ತನ. ಮಾಡಿ ನನ್ನ ಮಗಳು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಬೇರೆ ಟಾರ್ಚರ್ ಕೊಡ್ತಾವಳೆ. ಸರಿ ಆಯ್ತು. ನೋಡಕ್ಕ ಎಂತ ಬುದ್ಧಿ ಕಲ್ತವಳೆ. ಹೇಳು ನೀನು ಬೆಂಗ್ಳೂರಿಗೆ ಹೋಗಿದ್ಯಾ, ಎಲ್ಲೋಗಿದ್ಯಾ, ವಿಡಿಯೋ ಕಾಲ್ ಮಾಡ್ತೀನಿ ಅಂತವಳೆ ಗೈಸ್. ನನ್ನ ಮಗಳು ನಮ್ದೇನೋ ಡ್ಯೂಟಿದು ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗಾಗಿ ಕೀರ್ತನ ಅವ್ರಿಗೆ ಹೇಳಿದ್ದೆ ಬುಕ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಇನ್ಫಾರ್ಮೇಷನ್ ಬರೀರಿ ಅಂತ ಹೇಳಿ. ತುಂಬ ಅರ್ಜೆಂಟ್ ಇದೆ, ಈಗ ಒಂದು 11 ಗಂಟೆಗೆಲ್ಲ ಕೊಡಬೇಕು. ಕೀರ್ತನನ ಜೊತೆ ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ಫೋನ್ ಮಾಡ್ಬಿಟ್ಟು, ಅವಳೆಲ್ಲ ಹೇಳು ಬೆಂಗ್ಳೂರಿಗೆ ಹೋಗಿದ್ಯಾ ತಾನೇ ನೀನು, ಅವಳಲ್ವಾ, ವಿಡಿಯೋ ಕಾಲ್ ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳ್ತಾಳೆ. ಎಷ್ಟು ಬುದ್ಧಿವಂತೆ ಅಂತ ಹೇಳಿ ಆಫ್ ಮಾಡಿದ್ದೀನಿ ನೆಟ್ಟು. ನೈಟ್ ಹೋಗ ಹೆಂಗೆ ಬಂದ ಹೇಳು. ಬಟ್ ಒಳಗಡೆಯಿಂದ ಬಂದ ತುಂಬ ದೂರ ಅಂತ ಅನ್ನಿಸ್ತು. ಈಗ ನೋಡ್ರಿ 2 ನಿಮಿಷಕ್ಕೆ ಬಂದು ನಿಮ್ಮನೆಯಿಂದ ಮೆಜೆಸ್ಟಿಕ್ಗೆ. ಸಂಡೇ ಟ್ರಾಫಿಕ್ ಕಡಿಮೆ ಅಲ್ವಾ? ಕೆಲಸ ಮಾಡೋರೆಲ್ಲ ರಜಾ ಅಲ್ವಾ? ನಿನ್ನೆ ರಾತ್ರಿ ನಿಂತಿದ್ದು ಅದೇ ಜಾಗ. ಹುಷಾರು ಕಣಕ್ಕ. ಕೆಂಪೇಗೌಡ ಮೆಜೆಸ್ಟಿಕ್ಗೆ. ಸೊ ಇಲ್ಲೊಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ತೆಗೆಸ್ಕೊತಾ ಇದ್ದೀನಿ. ಅಕ್ಕಗೆ ಬಾಯ್ ಹೇಳಿ ನಾವು ಹೊರಡೋ ಟೈಮ್.
ನನ್ನ ಬಿಟ್ಬಿಟ್ಟು ಹೋದ್ರು. ನಾನು ಇವಾಗ ಕೆಂಪೇಗೌಡ ಮೆಜೆಸ್ಟಿಕ್ ಅಲ್ಲ ಮೆಟ್ರೋ ಸ್ಟೇಷನ್. ಬನ್ನಿ ಹೋಗೋಣ. ಹುಡುಗರುಗಳ್ಗೆ ಅದು ಇಟ್ಬಿಟ್ಟು ಬರಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅದು ಇಟ್ಬಿಟ್ಟು ಬರೋದ್ರೆ ಇಬ್ಬರು ಬಂದ್ಬಿಟ್ರು. ಅಂದರೆ ಏನು ಮಾಡೋಕ್ಕಲ್ಲ, ಬೆಂಗಳೂರಲ್ಲಿ ಇದ್ರೂ ಎಲ್ಲ ಗೊತ್ತಿರುತ್ತೆ ಅಂತ ಹೇಳೋಕ್ಕಲ್ಲ. ನಾನು ಫಸ್ಟ್ ಟೈಮ್ ಮೆಟ್ರೋಗೆ ಬಂದಾಗ ಒಂಥರ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಇದಿಲ್ಲ ಅಂದರೆ ಆಚೆ ಕಡೆ ಹೋಗಂಗಿಲ್ಲ ಗೈಸ್. ಆಮೇಲೆ ಮತ್ತೆ ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಾಗುತ್ತೆ. ಅಲ್ಲಿ ಟಿಕೆಟ್ ಕೊಡಲ್ಲ, ಈಗ ಕಾಯಿನ್ ಕೊಡ್ತಾರೆ. ಬನ್ನಿ ಹೋಗೋಣ. ನಾನು ಬಸ್ಸಲ್ಲಾಗಿದ್ದರೆ 1 ಅವರ್ ಮೇಲಾಗಿರೋದು ಬರೋದಕ್ಕೆ. ಸೊ ಒಂದು 20 ಮಿನಿಟ್ಸ್ಗೆಲ್ಲ ಬಂದೆ. ಇವಾಗ ಮಂಜುನಾಥ್ ನಗರು. ಇವಾಗ ಇಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ. ಲೊಕೇಶನ್ ಇರಲಿಲ್ಲ, ನನ್ನ ತಂಗಿಗೆ ಮೆಸೇಜ್ ಮಾಡಿದ್ದೆ, ಲೊಕೇಶನ್ ಕಳಿಸಿದ್ದು. ಇಲ್ಲಿಂದ ಏನೊಂದು 5 ರಿಂದ 6 ನಿಮಿಷ ಆಗುತ್ತೆ. ಮನೆಗೆ ಹೋಗೋಣ, ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಹಾಗೆ ದೊಡ್ಡಮ್ಮನ ಜೊತೆ ಮಾತುಕತೆ ಇದ್ದೇ ಇರುತ್ತೆ. ಮೊದಲು ಮನೆಗೆ ಹೋಗೋಣ ಬನ್ನಿ. ರ್ಯಾಪಿಡೋ ಬುಕ್ ಮಾಡಿದ್ರೆ ಮೆಟ್ರೋ ಸ್ಟೇಷನ್ ಹತ್ರನೇ ಒಬ್ಬರು ಲೇಡೀಸ್ ನಿಂತಿದ್ದು ಆಟೋದವರು. ನಾನು ಅವ್ರಿಗೇನು ಕರೀಲಿಲ್ಲ ಬರ್ತೀರಾ ಅಂತ, ಬಿಕಾಸ್ ನಾನು ರ್ಯಾಪಿಡೋ ಬುಕ್ ಮಾಡ್ತೀನಲ್ಲ, ಹಾಗಾಗಿ ಅವರಿಗೆ ಬುಕ್ ಆಗೋಗಿದೆ. ಅವರೇನೆ ಆಟೋ ನಂಬರ್ ನೋಡಿದ್ನಲ್ಲ, ಅಲ್ಲೇ ಪಕ್ಕದಲ್ಲೇ ನಿಂತಿದ್ದಾರೆ. ಆಗ ಸೊ ಅವ್ರ ಹೆಸ್ರು ಹೇಳಿದೆ. ಹೌದು ಅಂದರೆ OTP ಹೇಳಿಬಿಟ್ಟು ಹತ್ಕೊಂಡು ಹೋದೆ. ನಾನು ಓಲೆ ಹೇಗೆ ಕಾಣ್ತಿದೆ ಅಂತ ಹೇಳಿ ನೋಡ್ಕೋತಾ ಇದ್ದೀನಿ. ಹಾಗೆ ಹೋಗಬೇಕಾದ್ರೆ ಅವರು ಏನನ್ನೋ ಮಾತಾಡ್ತಾ ಹಾಗೆ ಹಿಂಗಾಯಿತು ಮೇಡಮ್, ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ, ಈಗ ಅಪ್ರೂಪಕ್ಕೆ ಬರ್ತೀವಷ್ಟೇ, ಈ ಥರ ಟೀಚರ್ ಜಾಬ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಮಾತಾಡ್ಕೊಂಡು ಆಟೋದವರು ಲೇಡೀಸು ಹೋದರು. ಚೆನ್ನಾಗೇ ಮಾತಾಡ್ಕೊಬಂದು. ಯಾವರು ಅಂತ ಕೇಳಿದೆ. ಅವ್ರು ಬೆಂಗಳೂರೇ ಅಂತೆ ಪ್ರಾಪರು, ನಾನು ಹಾಸನ್ನು, ಇಲ್ಲಿ ವರ್ಕ್ ಮಾಡ್ತೀನಿ ಅಂತ ಎಲ್ಲ ಚೆನ್ನಾಗಿ ಕಷ್ಟ ಸುಖ ಮಾತಾಡ್ಕೊಂಡ್ಬಂದು. ಹಾಗೂ 1 ನಿಮಿಷ ಆಟೋ ನಿಲ್ಲಿಸ್ಕೊಂಡು ಮಾತಾಡಿದ್ರು. ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಗಂಡನ ನೆನಪಿಗೆ ಮಗಳಿದ್ದಾಳೆ ಅಂತ. ನೋಡಿ ಆಟೋದವರು ಲೇಡೀಸ್ ಸಿಕ್ಕಿದ್ರೆ ಅಲ್ಲೂ ಕಷ್ಟ ಸುಖ ಮಾತಾಡ್ಕೊಬರ್ತೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಬಂದೆ ನೋಡಿ, ನಮ್ಮ ದೊಡ್ಡಮ್ಮ ಮಾತಾಡಿಸ್ತಾ ಇಲ್ಲ ನಾನು. ಜಡೆಯ ಕೊಡು, ಹೊಟ್ಟೆ ಸಿಗ್ತದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ನೋಡು. ಅಕ್ಕ ತಿಂಡಿ ತಿನ್ನು ಅಂತ ಅಕ್ಕ ಮಾಡೋಷ್ಟರಲ್ಲಿ ಲೇಟ್ ಹಾಕಲ್ವಾ? ಅವಕ್ಕನೂ ಆವಾಗಲೇ ಎದ್ದಿದ್ದು, ನಾನು ಎದ್ನಲ್ಲ ಅವಾಗ. ಇರು ಅಂತೂ ಲೇಟ್ ಆಗ್ಬಿಡ್ತದೆ ಅಂದ್ಬಿಟ್ಟು ಬಂದೆ. ಮಶ್ರೂಮ್ 1:15 ಆಯಿತು. ನಿಜವಾಗ್ಲೂ ಲಿಟ್ರಲಿ ನಾನು ಬೆಳಗ್ಗೆ 8:30 ಕಾಲಲ್ಲಿರೋಳು. ಇವಾಗಲೂ ಕೀರ್ತನ ಕಾಲ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಬಿಕಾಸ್ ನಾನು ರಜಾ ಇತ್ತಿಯಲ್ಲ, ಓಲೆ ಇಸ್ಕೋಬೇಕಿತ್ತಲ್ಲ. ನಾನು ಬೆಂಗಳೂರಿಗೆ ಬಂದೆ, ನಿಮ್ಗೆ ಎಲ್ರಿಗೂ ಗೊತ್ತು, ಹಿಂದೆ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ. ನಾನು ನೈಟ್ ಬೆಂಗಳೂರಿಗೆ ಬಂದೆ ಡ್ಯೂಟಿ ಮುಗಿಸ್ಕೊಂಡು ಅಂತ ಹೇಳಿ. ಬಟ್ ಅದೇನೋ ಒಂದು ಡೀಟೇಲು ನಾನು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ, ಸಾರಿ. ಒಂದು ಇಂಪಾರ್ಟೆಂಟ್ ಡೀಟೇಲ್ನ ಇವಾಗ ಸಂಡೇ ಆಗಿದ್ರು ಕೂಡ ನಾವು ಕೊಡಲೇಬೇಕು ಅದ್ರ ಮಾಹಿತಿನ. ಬಟ್ ನಾನು ಊರಲ್ಲಿಲ್ಲ, ಅಲ್ಲಿ ಅಂಗನವಾಡಿಗೆ ಹೋಗಿ ಬುಕ್ಸ್ ತೆಗೆದು ಅಥವಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಮಾಡೋಕ್ಕೆ. ಸೊ ಕೀರ್ತನನ ಅಂಗನವಾಡಿಗೆ ಕಳಿಸಿ ಸರ್ವೆ ಬುಕ್ಕು, ಜನನ ಮರಣ ಬುಕ್ಕು ಮತ್ತು ಇನ್ನೊಂದು ಬುಕ್ಕು, 3 ಬುಕ್ಸ್ನ ತರಿಸಿ ಪಾಪ ಮನೆಗೆ. ಅವಳು ಸಂಡೇ ಇದ್ದರೂ ಕೂಡ ಅವಳು ವರ್ಕ್ ಮಾಡೋದು ನನ್ನ ಜೊತೆ. ಅವ್ರ ನಂಬರ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಪಕ್ಕದ ಮನೆಯವ್ರಿಗೆ ಕಾಲ್ ಮಾಡಿ ಅದೆಲ್ಲ ಡೀಟೇಲ್ಸ್ ಎತ್ಕೊಂಡು ಲಿಟರ್ಲಿ ಬೆಳಗ್ಗೆ 8:30 ಈಗ 1:15 ತನಕ ನಾವು ಕಲೆಕ್ಟ್ ಮಾಡಿದ್ದೀವಿ. ಒಂದು 9 ರಿಂದ 10 ಜನದ್ದು. ಇನ್ನೊಂದು ಇಬ್ಬರದು ನಮಗೆ ಸಿಗಲಿಲ್ಲ ಡೀಟೇಲು. ಅದನ್ನು ನಮ್ಮ ಗ್ರೂಪ್ಗೆ ನಾನು ಇವಾಗ ತಾನೇ ಜಸ್ಟ್ 2 ನಿಮಿಷ ಆಯಿತು ಸೆಂಡ್ ಮಾಡಿದೆ ಮಾಹಿತಿನ. ಈಗ ನಮ್ಮ ದೊಡ್ಡಮ್ಮ ಚಿಕನ್ ತರಿಸಿ, ನಮ್ಮಣ್ಣ ಚಿಕನ್ ತಂದು ಕೊಟ್ಟರು. ನಾನು ಏನು ಹೆಲ್ಪ್ ಮಾಡೋಕ್ಕೂ ಹೋಗಿಲ್ಲ. ಇವಾಗ ಊಟಕ್ಕೆ ಕರೀತೈತೆ ದೊಡ್ಡಮ್ಮ. ಚಿಕನ್ ಸಾಂಬಾರು ಮಾಡಿ ರೈಸ್ ಮಾಡೈತೆ. ನನ್ನ ವಾಯ್ಸು ಸ್ವಲ್ಪ ಹೋಗ್ಬಿಟ್ಟೈತೆ. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೋಬೇಕು. ನನಗೆ ತಲೆನೋವು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ಸೊ ಅಷ್ಟು ಈಸಿ ಇರಲ್ಲ. ಕೆಲವೊಬ್ರು ಹೇಳ್ತಾರಲ್ಲ, ಅಯ್ಯೋ ಇವ್ರಿಗೇನು ಕೆಲಸ ಇರುತ್ತೆ, ಹೋಗ್ತಾರೆ ಬರ್ತಾರೆ ಅಂತ. ಬಟ್ ನಿಜವಾಗ್ಲೂ ಆ ಕೆಲಸ ಮಾಡೋರು ಗೊತ್ತಿರುತ್ತೆ. ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿ 1:15 ತನಕ 10 ಜನದ ಇನ್ಫಾರ್ಮೇಷನ್ ತೆಗಿಯೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತು. ಸೊ ಹಾಗೆ ಕೀರ್ತನ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ವ್ಲಾಗ್ನ ಕಂಟಿನ್ಯೂ. ಫುಲ್ಲು ವಾಯ್ಸು ಹೋಗ್ಬಿಟ್ಟೈತೆ, ನಮಗೆ ಮಾತಾಡೋಕ್ಕೆ ಆಯ್ತಾಯಿಲ್ಲ. ನಾನು ವಾಯ್ಸ್ ಕೇಳಿದ್ರೆ ನಾನು ಅಲ್ವೇನೋ ಅನ್ನೋಷ್ಟು ಡೌಟ್ ಆಗೋಷ್ಟು ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ. ಅದೇ ನಾನು ಟ್ಯಾಬ್ಲೆಟ್ ತೊಗೊಬರೋಣ ಅಂದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಮೆಡಿಕಲ್ ಇಲ್ಲ. ಮಲಗಿದೆ, ಎದ್ದೆ 1:30 1:15 ತನಕ ಆಗೋಯ್ತು ಕೆಲಸ. ಊಟ ಮಾಡ್ಕೊಬಂದು ಮತ್ತೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ಆಲ್ಮೋಸ್ಟ್ ಒಂದು 2-2:30 ಮಲ್ಕೊಂಡವಳು. ಈಗ 4:15 ಎದ್ದೆ. ಒಂಥರ ತಲೆ ಎಲ್ಲ ಇಲ್ಲೆಲ್ಲ ಭಾರ.
ಇಲ್ಲೆಲ್ಲ ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಯ್ತಿಲ್ಲ. ನನ್ನ ಮಗಳಿಗೆ ಕಾಲ್ ಮಾಡಿದ್ದೆ, ಅವಳಿಗೆ ಹಿಂದಿ ಹೋಮ್ವರ್ಕ್ ಕೊಟ್ಟಿದ್ದರು. ಅದು ನಮ್ಮ ಪಕ್ಕದ ಮನೆ ಶಶಿಕೈಲಿ ಹೆಂಗೆ ಮಾಡೋದು ಅಂತ ಹಿಂದಿನ ರೌಂಡಪ್ಪು, ಗುಂಪಿಗೆ ಸೇರಿದ ಪದ ಆಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಅದನ್ನು ಹೇಳಿಕೊಟ್ಟೆ. ಏನು ಈ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಅದನ್ನು ಅವಳು ಬರ್ಕೋತಾಳೆ. ನಮ್ಮ ಅಮ್ಮ ಕೈಲಿ ಮಾತಾಡ್ಬಿಟ್ಟು ಇವಾಗ ಕಟ್ ಮಾಡಿದೆ. ಹೆಂಗೆ ಅಂದರೆ ಹೆದರ್ಕೋತಾ ಇದ್ದೀವಿ, ಅವಳಿಗೆಲ್ಲರೂ ಮಿಸ್ ಆಗಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಗೊತ್ತು ಅವಳಿಗೆ ನೀನು ಬೆಂಗ್ಳೂರಿಗೆ ಹೋಗಿದ್ಯಾ ತಾನೇ, ಹೇಳು ಹೇಳು ಅಂತಿದ್ದಾಳೆ. ಬಟ್ ನಾನು ಇದುವರೆಗೂ ನಾನು ಬೆಂಗ್ಳೂರಿಗೆ ಹೋಗಿಲ್ಲ, ಗಂಗೂರಲ್ಲಿದ್ದೀನಿ BLO ಡ್ಯೂಟಿಲಿ ಅಂತಲೇ ಹೇಳ್ತಿರೋದು. ಈಗಲೂ ಯಾವಾಗ ಬರ್ತೀಯಾ ಅಂದರು. ನಾಳೆ ಡ್ಯೂಟಿ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದೆ. ನಾಳೆ ಬೆಳಗ್ಗೆ ಅದನ್ನೊಂದು 5 ಗಂಟೆ 5:30 ಹಂಗೆ ಹೊರಟ್ಬಿಡ್ತೀನಿ ಗೈಸ್. ಈಗ ದೊಡ್ಡಮ್ಮ ಟೀನೋ ಅಥವಾ ಕಾಫಿನೋ ಇಡ್ತಾ ಇದ್ದೆ, ಬನ್ನಿ ನೋಡೋಣ. ಇದೊಂದು ಸ್ವಲ್ಪ ಬೆಳಗ್ಗೆದು ತಿಂಡಿ ಇತ್ತಲ್ಲ, ಅದನ್ನು ತಿನ್ನೋಣ ಅಂತ ಹೇಳಿ. ಇದು ಚಿಕನ್ ಮಧ್ಯಾಹ್ನ ಮಾಡಿರೋದೆಲ್ಲ ಹಂಗೆ ಐತೆ, ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ವಿ. ಈಗ ಏನು ಕಾಫಿ ಕುಡಿತೀನಿ. ನಾನು ಡೋಲೋ ಮಾತ್ರ ಇವಾಗ ಕುಡಿದೆ, ತಡೆದು ಆಗಲಿಲ್ಲ. ಈಗ ಒಂದು ಡೋಲೋ ಮಾತ್ರ ಕುಡಿದೆ, ಇವಾಗ ಕಾಫಿ ಕುಡಿತೀನಿ ನಾನು. ಫ್ರೆಂಡ್ಸ್, ಟೈಮ್ ಬಂದು 9 ಗಂಟೆ ಆಗಿದೆ. ನಾನು ಇನ್ನೂ ಕೆಲಸ ಮಾಡ್ತಾಯಿದ್ದೆ, ನೀವು ಯಾರೂ ನಂಬಲ್ಲ ಅಂತ ಗೊತ್ತು. ಇಲ್ಲಿ ನೋಡಿ, ಎಲ್ರಿಗೂ ಬರ್ಕೊಂಡು ಇಷ್ಟೊತ್ತಲ್ಲಿ ಅವರ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಡೀಟೇಲ್ಸ್ ತೊಗೋತಾ ಇದೆ. ಇನ್ನು ಸ್ವಲ್ಪ ಮತ್ತೆ ಕಳಿಸಿದ್ದಾರೆ ಇವಾಗ ಒಂದು 2 ಗಂಟೆ ಹಾಗಾಗಿ. ಏನಂತ ಹೇಳಿದ್ರೆ, ಆವಾಗಲೇ ನಾನು ಡೋಲೋ ಮಾತ್ರೆ ಕುಡಿದ್ಮೇಲೆ ಸ್ವಲ್ಪ ನನ್ನ ತಲೆನೋವು, ಶೀತ ಎಲ್ಲ ಕಡಿಮೆ ಆಯಿತು. ವಾಯ್ಸು ಫುಲ್ ಕಟ್ಕೊಂಡ್ಬಿಟ್ಟಿತ್ತು, ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ವಾಯ್ಸ್ ಬಂತು ಡೋಲೋ ಕುಡಿದ್ಮೇಲೆ. ದೊಡ್ಡಮ್ಮ ಈಗ ವಾಕ್ ಕರೀತು, ಬಟ್ ನಾನು ಇಲ್ಲಿ ಯಾರ್ಯಾರಿಗೋ ಕಾಲ್ ಮಾಡಿ ಡೀಟೇಲ್ಸ್ ತೊಗೋತಾ ಇದ್ನಲ್ವ, ಬರೋಲ್ಲ ಅಂತ ಹೇಳಿದೆ. ನಾನು ಇವಾಗ ಮಲ್ಕೊಂಡ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬಿಡ್ತೀನಿ. ಒಂದು 10 ಗಂಟೆಗೆಲ್ಲ ಅಲ್ಲಿ BLO ಡ್ಯೂಟಿಗೆ ಹೋಗಬೇಕಲ್ಲ, ಅಲ್ಲಿಗೆ ಹೋಗೋ ಥರ. ಇನ್ನೇನಿಲ್ಲ ಗೈಸ್, ನನ್ನ ಕೆಲಸದ ಟೆನ್ಷನ್ನು, ಹುಷಾರಿಲ್ಲ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದರೂ ಏನೂ ಖುಷಿ ಇಲ್ಲ. ಇನ್ನೆಲ್ಲೂ ಹೋಗೇ ಇಲ್ಲ. ನಾನು ಬೆಳಗ್ಗೆ ದೊಡ್ಡಮ್ಮನ ಮನೆಗೆ 9:45ಕ್ಕೆ ಬಂದವಳು. ರೂಮಲ್ಲೇ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಎಲ್ರಿಗೂ ಕಾಲ್ ಮಾಡಿಕೊಂಡು. ಹುಷಾರಿಲ್ವಲ್ಲ, ಫುಲ್ಲು ಒಂಥರ ಮೂಡ್ ಆಫ್, ಕೆಲಸದ್ದು ಬೇರೆ ಟೆನ್ಷನ್ನು, ಒಂದು ಸಿಕ್ಕಿದ್ರೆ ಒಂದು ಸಿಗ್ತಾ ಇಲ್ಲ ಅಂತ ಹೇಳಿ. ಬೆಂಗಳೂರಿಗೆ ಬಂದರೂ ಎಲ್ಲೂ ಹೊರಗಡೆ ಹೋಗ್ದೇ ಮನೇಲೇ ಇದ್ದೀನಿ. ನಮ್ಮ ದೊಡ್ಡಮ್ಮ ಬೇರೆ ಬೆಂಗಳೂರಿಗೆ ಬಂದರೂ ಏನು ಮಾತಾಡ್ದಂಗೆ ಅಲ್ಲಿ ಫೋನಲ್ಲಿ ಕೆಲಸ ಮಾಡ್ತಾ ಕೂತಿದ್ಯಾ ರೂಮಲ್ಲಿ ಅಂತ ನಮ್ಮ ದೊಡ್ಡಮ್ಮ ಬೇರೆ ಬೇಜಾರು ಮಾಡ್ಕೋತಾ ಇದ್ರು. ಇದೇನು ಮಾಡೋಕ್ಕಾಗಲ್ಲ, ಕೆಲಸ ಅಂತ ಹೇಳಿ ಬಂದಮೇಲೆ ಮಾಡಲೇಬೇಕು. ನನಗೂ ಅದೇ ಒಂಥರ ಬೇಜಾರು, ಹುಷಾರಿಲ್ಲ. ಇದು ಕೆಲಸ ವ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾನು ಲಾಸ್ಟ್ ಟೈಮ್ ಅನ್ಕೋತಾ ಇದ್ದೆ ದೊಡ್ಡಮ್ಮಂದು ಸೀರೆದು ವ್ಲಾಗ್ ಮಾಡಬೇಕು ಅಂತ. ಮಧ್ಯಾಹ್ನ ಅಂದ್ಕೊಂಡೆ, ಬಟ್ ನನಗೆ ಬಾಡಿ, ಮನಸ್ಸು, ಮೈಂಡು ಏನೋ ಸಪೋರ್ಟ್ ಮಾಡಲಿಲ್ಲ. ಈಗ ದೊಡ್ಡಮ್ಮ ವಾಕ್ ಹೋದರು, ನಾನು ಕಾಲಲ್ಲಿದ್ದೆ, ಬರಲ್ಲ, ಇದು ಡೀಟೇಲ್ಸ್ ಬರೀಬೇಕು ಅಂತ ಹೇಳಿ ಇದು ಮಾಡಿದೆ. ದೊಡ್ಡಮ್ಮನೇ ಹೋದರು, ಇನ್ನೇನಿಲ್ಲ. ಈಗ ಒಂದು 3 ಜನಕ್ಕೆ ಫೋನ್ ಮಾಡಿ ಮಾಹಿತಿ ತೊಗೊಂಡೆ. ಇನ್ನೇನಿದ್ರು ಬೆಳಗ್ಗೆ ಮಾಡಿ ಡೀಟೇಲ್ಸ್ ತಿಳ್ಕೊಬೇಕು. ಇವಾಗ ಸದ್ಯಕ್ಕೆ ನಾನು ಮಲ್ಕೊತೀನಿ ಗೈಸ್. ನಮ್ಮ ದೊಡ್ಡಮ್ಮ ಯಾಕೋ ನಂಗೆ ಓಲೆ ಇಷ್ಟ ಆಗಲಿಲ್ಲ, ಇದು ಯಾವ ಓಲೆ ಡಿಸೈನು ಅಂತ ಅಂತಿದ್ರು. ಓಲೆ ಡಿಸೈನ್ ಚೆನ್ನಾಗಿಲ್ವಾ ಫ್ರ್ಯಾಂಕಾಗಿ ಅಂದರೆ ನಾನು ಬೇಜಾರು ಮಾಡ್ಕೊಬಿಡ್ತೀನಿ ಅಂತ ಏನೋ ಇದು ಮಾಡಬೇಡಿ. ಸತ್ಯವಾಗಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋ ಮನಸ್ಸಿಲ್ಲ, ಸಾರಿ. ನಾನು ಏನೇನೋ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ಯಾರೋ ಹಾಕಿದ್ರು, ನಿಮ್ಮ ಅಕ್ಕ ನನ್ನ ತಂಗಿ ವ್ಲಾಗಿಗೆ ಹಾಕವ್ರೆ, ನನ್ನ ವ್ಲಾಗ್ ಹಾಕೋಕ್ಕೆ ಮೀಟ್ರ್ ಬೇಕು, ನಿಮ್ಮ ಅಕ್ಕ ನಿಮ್ಮಿಬ್ಬರ ಜೊತೆ ಬಂದಿಲ್ವಲ್ಲ ಅದೇ ಖುಷಿ ನನಗೆ ಅಂತ. ನೀನು ಯಾಕವ ಖುಷಿ ಪಡಬೇಕು ಗೈಸ್? ನಾನು ನನ್ನ ತಂಗಿ ವೀಡಿಯೋದಲ್ಲಿ ಹೇಳಿದ್ದಾಳಲ್ವ, ನಮ್ಮ ಅಕ್ಕ ಬಂದಿಲ್ಲ ವೀಡಿಯೋಗೆ, ನನಗೆ ಬೇಜಾರಾಯಿತು ಅಂತ. ಅದಕ್ಕೆ ನಿಮ್ಮಿಬ್ಬರು ಮಧ್ಯ ನಿಮ್ಮ ಅಕ್ಕ ಏನಕ್ಕೆ ಅಂತ ಕಮೆಂಟ್ ಹಾಕಿದ್ದೀರಾ. ನನಗೆ ಅದನ್ನು ಏನೂ ಫೀಲ್ ಆಗಲಿಲ್ಲ, ಅವೆಲ್ಲ ಕಾಮನ್ ಅಂತ. ಒಬ್ರು ಹಾಕೋರೆ, ನಿಮ್ಮ ಅಕ್ಕ ನಿಮ್ಮ ಜೊತೆ ಬರಲಿಲ್ವಲ್ಲ, ನನಗೆ ಖುಷಿ ಆಗ್ತಾಯಿದೆ ಅಂತ. ನಿಮಗೇನೋ ಖುಷಿ ಆಗಬೇಕು ಗುರು. ಆಮೇಲಿಂದ ಪಾಪ ನಾನು ಡ್ಯೂಟಿಲಿದ್ದೆ, BLO ಡ್ಯೂಟಿಲಿದ್ದಾಗ ಸಾಟರ್ಡೆ ನನ್ನ ಮೈದಾನೆ ಕಾಲ್ ಮಾಡಿ 11 o'clockಲ್ಲಿ ಅದಕ್ಕೆ ನೀವು ಬರಬೇಕಿತ್ತು, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ನೆಕ್ಸ್ಟು ನಾವು ಫ್ಯಾಮಿಲಿ ಟ್ರಿಪ್ಗೆ ಹೋಗೋಣ ದಾಂಡೇಲಿಗೆ ಪ್ಲ್ಯಾನ್ ಮಾಡಿ, ಸೊ ರಜಾ ಇದ್ದಾಗ ಹೋಗೋಣ ಅಂತ ಅವರೇ ಮಾತಾಡಿದ್ದಾರೆ. ನಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ, ನೀವು ಬರಬೇಕಿತ್ತು ಅಂತ ಹೇಳಿ ನನ್ನ ಮೈದಾನೆ ನನಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಆ್ಯಂಡ್ ಅವರಿಬ್ಬರೇ ಹೋಗಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ನನಗೂ ಕಾಮನ್ ಸೆನ್ಸ್ ಇದೆ, ಯಾವ ಟೈಮಲ್ಲಿ ಹೋಗಬೇಕು, ಯಾವ ಟೈಮಲ್ಲಿ ಹೋಗಬಾರ್ದು ಅಂತ. ನಮ್ಮ ಅಮ್ಮನೇ ನನಗೆ ಇಲ್ಲ ನೀನು ಹೋಗಲಿಲ್ಲ ಅಂದರೆ ಸ್ವಾಗತ್ ಬೇಜಾರು ಮಾಡ್ಕೋತಾರೆ ಅಂತ ನಮ್ಮ ಅಮ್ಮ ನನ್ನ ಒಪ್ಪಿಸಿದ್ರು ಹೋಗೋಕ್ಕೆ. ಓಕೆ, ಅದಾದಮೇಲೆ ನಾನು ಮಿಶೋದಲ್ಲೆಲ್ಲ ಬಟ್ಟೆ ಬುಕ್ ಮಾಡಿದ್ದು.
ಬಟ್ ಈಗ ಬಿ ಎಲ್ ಒ ಡ್ಯೂಟಿಗೆ ಹಾಕಿರೋ ಕಾರಣ ನಾನು ಹೋಗಲಿಲ್ಲ. ಯಾಕಂದರೆ ಅಲ್ಲಿ ಹೋಗಿರೋದು 13-15 ಜನ ಟ್ರಿಪ್ಗೆ ಹೋಗಿರೋದು ರೆಸಾರ್ಟ್ಗೆ, ವಿರಾಜಪೇಟೆಗೆ. 15 ಜನದ ಮಧ್ಯ ನಾನಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅದೊಂದೆಲ್ಲ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಅದು. ನಿಮ್ಗೆ ಈ ಥರ ಕಮೆಂಟ್ ಹಾಕೋದ್ರಿಂದ ನಿಮ್ಗೇನು ಖುಷಿ ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ, ನಿಮಗೆ ನೋಡೋರಿಗೆ ನೋಡೋಕ್ಕೆ ಆಗಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಲೇನೋ ನಿಮಗೆ ಅಷ್ಟು ಪ್ರೀತಿ ಇರಲ್ಲ ಅಥವಾ ಅನ್ಯೋನ್ಯತೆ ಇರಲ್ಲ. ಬೇರೆಯವ್ರ ಫ್ಯಾಮಿಲಿ ನೋಡಿ ಹೊಟ್ಟೆ ಉರ್ಕೋತೀರಾ ಅಂತ ನನಗನ್ಸುತ್ತೆ. ಇನ್ನೇನಿಲ್ಲ ಗೈಸ್, ಅದೊಂದು ಕಮೆಂಟ್ ಬಗ್ಗೆ ಅದನ್ನು ಮಾತಾಡಬೇಕಿತ್ತು, ಮಾತಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.